ಸಿಎಜಿ ರಿಪೋರ್ಟ್ ಸಬ್ಮಿಟ್ ಆಯ್ತು ಇವತ್ತು ಅಸೆಂಬ್ಲಿಯಲ್ಲಿ. ಸಿಎಜಿ ರಿಪೋರ್ಟ್ ಸಬ್ಮಿಟ್ ಆಯ್ತು. ಗ್ಯಾರಂಟಿಗಳಿಗಾಗಿ ಸರ್ಕಾರದಿಂದ 63,000 ಕೋಟಿಯ ಸಾಲ ಅಂತ ಬರೆದಿದ್ದಾರೆ. ಅದರಲ್ಲಿ ರಾಜ್ಯ ಸರ್ಕಾರ ದಿವಾಳಿ ಎದ್ದು ಹೋಗಿದೆ ಅನ್ನೋ ಲೆವೆಲ್ಗೆ ಬಿಜೆಪಿಯವರು ಗಲಾಟೆ ಮಾಡಿದ್ರು. ಅಭಿವೃದ್ಧಿಯ ಮೇಲೆ ಪರಿಣಾಮ ಆಗಿದೆ. ಸಿಎಜಿ ವರದಿ ಹೇಳ್ತಾ ಇದೆ. ಎರಡ್ 2023-24 ಸಾಲಿನ ಸಿಎಜಿ ವರದಿಯನ್ನ ಸಿದ್ದರಾಮಯ್ಯನವರು ಮಂಡಿಸಿದರು. $65,522 ಕೋಟಿ ವಿತ್ತೀಯ ಕೊರತೆ ಆಗಿದೆ. ಅದನ್ನು ನೀಗಿಸೋದಕ್ಕೆ 63,000 ಕೋಟಿ ಸಾಲ ಮಾಡಿದ್ದೀವಿ. ಸಿದ್ದರಾಮಯ್ಯನವರ ಎಕ್ಸ್ಪ್ಲನೇಷನ್. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 37,000 ಕೋಟಿ ಹೆಚ್ಚುವರಿ ಸಾಲ ಈ ಸಲ. ಸರ್ಕಾರದ ಖರ್ಚಿನ ಒಟ್ಟು 15% ಗ್ಯಾರಂಟಿಗಾಗಿ ಬಳಕೆಯಾಗ್ತಾ ಇದೆ. ಮೂಲ ಸೌಕರ್ಯ ಅಭಿವೃದ್ಧಿಗೆ ಮೀಸಲಾಗಿಟ್ಟಿದ್ದ ಹಣವನ್ನು ಕೂಡ ಗ್ಯಾರಂಟಿಗೆ ಬಳಸಲಾಗಿದೆ. ಇದರಿಂದಾಗಿ ವಿತ್ತೀಯ ಕೊರತೆಯ ಮೇಲೆ ಪರಿಣಾಮ, ಸಾಲದ ಹೊರೆ ಏರಿಕೆಯಾಗಿದೆ ಅಂತ. ರಾಜ್ಯದ ಆರ್ಥಿಕ ಸ್ಥಿತಿ ಮುಳುಗುತ್ತಾ ಇರುವ ಹಡಗಿನಂತಾಗಿದೆ ಅಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ವಾಗ್ದಾಳಿ ನಡೆಸಿದರು. ರಾಜ್ಯ ಸರ್ಕಾರ ದಿವಾಳಿಯ ಕಡೆ ಹೋಗ್ತಾ ಇದೆ ಅಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅವರು. ಅದಕ್ಕೆ ಕಾಂಗ್ರೆಸ್ನವರಿಂದ ತಿರುಗೇಟು. ಮೋದಿ 138 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಗಣಿಗ ರವಿ ಅವರು ಹೇಳಿದ್ದಾರೆ, ನಾವು ಕೊಟ್ಟಿರುವ ಗ್ಯಾರಂಟಿಗಳ ದೇಶಕ್ಕೆ ಮಾದರಿ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದರು. ಸಾಧನೆ ಏನು ಅಂತ ಕೇಳಿದ್ರೆ 0. ಭ್ರಷ್ಟಾಚಾರ, ಬೆಲೆ ಏರಿಕೆ ಸಾಧನೆ ಆಗಲ್ಲ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಗಾದೆ ಮಾತಿನಂತೆ ಜನರ ತೆರಿಗೆ ಹಣದಲ್ಲಿ ಕಾಂಗ್ರೆಸ್ ಜಾತ್ರೆ, ಜನರ ತೆರಿಗೆ ಹಣ ಜಾತ್ರೆ ಕಾಂಗ್ರೆಸ್ ಪಾರ್ಟಿದು. ವಿ ಆರ್ ನಾಟ್ ಎ ಓನರ್. ನಾವು ಟ್ರೆಜರಿಗೆ ನಾವು ಮಾಲೀಕರಲ್ಲ. ಯಾವ ಸರ್ಕಾರ ಇದ್ರು ನಾವು ಖಜಾನೆಯ ಮಾಲೀಕರಲ್ಲ, ನಾವು ಖಜಾನೆಯ ಟ್ರಸ್ಟಿ. ರಸ್ತೆ ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ನಿಮ್ಗೆ. ಸ್ಕಾಲರ್ಶಿಪ್ ಕೊಡೋದನ್ನ ನಿಲ್ಸಿದಿರಿ. SCP TSP ಅನುದಾನನೂ ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ಇದರಲ್ಲಿ ನಿಮ್ಮ ಸಾಧನೆ ಏನು ಅಂತ ಹೇಳಿ. ಸಿಎಜಿ ವರದಿಯನ್ನು ಏನು ಅಧಿವೇಶನದಲ್ಲಿ ನಿನ್ನೆ ಮಂಡನೆಯನ್ನು ಮಾಡಿದ್ದಾರೆ. ಬಹುಶಃ ಇದು ಹೋದ ವರ್ಷಕ್ಕಿಂತ 20% ಇನ್ಕ್ರೀಸ್ ಅಂತ ಇದರಲ್ಲಿ ನಮ್ಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇದನ್ನು ನೋಡುವಾಗ ನಮ್ಗೆ ಅನಿಸ್ತಾ ಇದೆ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ ಬ್ಯಾಂಕ್ರಪ್ಸಿ ಆಗುವಲ್ಲಿ, ದಿವಾಳಿತನ ಆಗುವತ್ತ ಸಾಕ್ತಿದೆ ಅನ್ನೋದು. ಗೌರ್ಮೆಂಟ್ ಸರ್ವೆಂಟ್ಸ್ ಯಾರಿದ್ದಾರೆ ಅವ್ರಿಗೆ ಸಹ ಎಷ್ಟೋ ಜನರಿಗೆ ಸರಿಯಾದ ಸಮಯದಲ್ಲಿ ಸಂಬಳ ಸಿಗ್ತಾ ಇಲ್ಲ. ಯಾವುದೇ ಡೆವಲಪ್ಮೆಂಟು ಸರ್ಕಾರದಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಶ್ವೇತಪತ್ರವನ್ನು ಸಿದ್ದರಾಮಯ್ಯವರು ಹೊರಡಿಸಿದರೆ ಕರ್ನಾಟಕ ರಾಜ್ಯ ಸರ್ಕಾರದ ಫೈನಾನ್ಷಿಯಲ್ ಹೆಲ್ತ್ ಏನಿದೆ ಅದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಸಿಗ್ಬೋದು. ಈ ದಿವಾಳಿತನದಿಂದ ಕರ್ನಾಟಕ ಸರ್ಕಾರವನ್ನು ಬಚಾವ್ ಮಾಡಲಿಕ್ಕೆ ಏನು ಮಾಡಬೇಕೋ ಅದನ್ನು ತ್ವರಿತವಾಗಿ ಸಿದ್ದರಾಮಯ್ಯವರು ಮಾಡಬೇಕಾಗಿದೆ. ಸಿಎಜಿ ವರದಿ ಹೇಳಿದೆ ಮೋದಿ ಸರ್ಕಾರ 10 ವರ್ಷದಲ್ಲಿ 1,38,000 ಕೋಟಿ ರೂಪಾಯಿ ಸಾಲ ಮಾಡಿದೆ ಅಂತ. ಇದಕ್ಕೆ ಲೆಕ್ಕ ಕೊಡೋರು ಯಾರು? 63,000 ಕೋಟಿ ಸಾಲ ಮಾಡಿದರೆ ಅದೇನು ನಾವೇನು ನುಂಗಿಲ್ಲ, ತಿಂದಿಲ್ಲ, ಕಕ್ಕಿಲ್ಲ. ಅದು ನೇರವಾಗಿ ಜನರು ಯಾರು ತೆರಿಗೆ ಕಟ್ತಾರೆ ಅವ್ರ ಅಕೌಂಟ್ಗೆ ಹಾಕಿದ್ದೀವಿ. ಸಾಲ ಮಾಡಿದ್ರು ಅದು ನೇರವಾಗಿ ಜನಗಳಿಗೆ ಹೋಗ್ತಾ ಇದೆ. ರಾಮರಾಜ್ಯ ಆಗಿದೆ. 138 ಲಕ್ಷ ಕೋಟಿ ರೂಪಾಯಿ ಎಲ್ಲೋಯ್ತು ಅಂತೇಳಿ ಅವ್ರು ಲೆಕ್ಕ ಕೊಡಲಿ. ಮೊದಲು ಬಿಜೆಪಿಯವರು ಕೇಂದ್ರದ ಮೋದಿ ಸರ್ಕಾರದವರಿಗೆ ಕೇಳಿ 200 ಲಕ್ಷ ಕೋಟಿ ನಾವು ಸಾಲ ತಗೊಂಡಿದ್ದು 6.5-7 ಲಕ್ಷ ಕೋಟಿ.
ನಾವು ಸಾಲ ತೆಗೆದುಕೊಂಡಿದ್ದು ನಮ್ಮ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಏನು ನಮ್ಮ ಮಿತಿ ಇದೆ ಆ ಮಿತಿ ನಾವು ಮೀರಿಲ್ಲ. ಗ್ಯಾರಂಟಿ ಯೋಜನೆ ಈ ರಾಜ್ಯದ ಬಡವರಿಗೆ ಅವರಿಗೆ ಬಲವರ್ಧನೆ ಮಾಡಲಿಕ್ಕೆ ಉಪಯೋಗ ಆಗಿದೆ. ಇಡೀ ದೇಶದಲ್ಲಿ ನಮ್ಮ ತಲಾ ಆದಾಯ, ನಮ್ಮ ಆರ್ಥಿಕತೆ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ನಂಬರ್ 1 ಅಂತೇಳಿ ಹೇಳಿ ಕೇಂದ್ರ ಸರ್ಕಾರದ ವರದಿನೇ ಇದೆ. ನಮ್ಮ ಗ್ಯಾರಂಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.